ಬಿಸಾಡುದು ಗಾಯ್ಸ್. ಗಾಳಿ ಗಾಳಿ ಗಾಯ್ಸ್. ಗಾಳಿ ಬರ್ತಾ ಇದೆ ಗಾಯ್ಸ್ ಒಟ್ಟಾರೆ ಗಾಳಿ ಗಾಯ್ಸ್. ಒಟ್ಟಾರೆ ಗಾಳಿ ನಮಗೆಲ್ಲ ಹಾರಿ ಹೋಗ್ತಾ ಗಾಯ್ಸ್. ಇದೆ. ಅವನು ನೋಡ್ಲಿಕ್ಕೆ ಅದು ಚಿಲಿನ ಚಿತ್ರದ ಬುಲ್ಲಿದ್ದಾರೆ ಗೊತ್ತಿಲ್ಲ. ಇದೊಂದು ಇವರು ಮೇನ್ ಇದೊಂದು ಪ್ಲಾನ್ ಇದೆ. ಯಾರ ಹತ್ರ ಸ್ವಿಫ್ಟ್ ಇರುತ್ತೆ ನೋಡಿ, ಇವಾಗ ಇದು ಕಟ್ ಆಗಿರುತ್ತಲ್ಲ ಈ ತರ ಅಡ್ಜಸ್ಟ್ ಮಾಡ್ಬೇಕು. ಈಗ ಅಡ್ಜಸ್ಟ್ ಮಾಡ್ಬಿಟ್ಟು ಸ್ಟ್ರೈಟ್ ಇವಾಗ ನೋಡಿ 2 ನಿಮಿಷ ಗಾಡಿ ಆಫ್ ಮಾಡಿದ್ರು ಆಗ್ತದೆ. ಆನ್ ಮಾಡಿ ಹೀಗೆ ಮಾಡುವಾಗ ಗ್ಲಾಸ್ ಅದು ಸ್ವಲ್ಪ ಟೆಕ್ನಿಕಲ್ ನೋಡಿ. ಎಲ್ಲರೂ ಇವನನ್ನೇ ನೋಡ್ತಿದ್ದಾರೆ ಗಾಯ್ಸ್ ನೋಡಿ. ಇವನು ಗಂಟೆ ಬಡಿತಾನೆ. ನಮ್ಮದ್ರಲ್ಲಿ ಕ್ಯೂಟ್ ಪಾಯಿಂಟ್ ಸ್ವಲ್ಪ ಡ್ಯಾಮೇಜ್. ಗಾಯ್ಸ್ ಹಾಯ್ ಗಾಯ್ಸ್, ಇವಾಗ ನಾವು ಬಂದು ಅಭಯಾಂಜನೇಯ ಟೆಂಪಲ್ ಅಲ್ಲಿ ಹೋಗ್ತಿದ್ದೇವೆ. ಅಭಯಾಂಜನೇಯ ಟೆಂಪಲ್ ಗೆ ಕೇವಲ ಅಲ್ಲಿಂದ 1 ಕಿಲೋಮೀಟರ್ ಆಗ್ಬೋದು, ಅಲ್ಲಿ ಮಂತ್ರಾಲಯ ದೇವಸ್ಥಾನದಿಂದ. ಹಾಗೆ ನಾವೀಗ ಅಲ್ಲಿ ಪಾರ್ಕಿಂಗ್ ಗಾರ್ಡನ್ ಅಲ್ಲಿ ಮಾಡಿದ್ದೇವೆ. ಅಂದ್ರೆ ಇಲ್ಲಿ ಪಾರ್ಕಿಂಗ್ ಇದೆ ರೋಡ್ ಸೈಡ್ ಅಲ್ಲಿ. ಹಾಗೆ ನಾವು ಅಲ್ಲಿ ಪಾರ್ಕಿಂಗ್ ಇಲ್ಲೆಲ್ಲ ಬಸ್ ಅಲ್ಲಿ ಇಟ್ಟಿದ್ದಾರೆ. ಹಾಗೆ ಒಂದು ರೈಟ್ ಸೈಡ್ ಅಲ್ಲಿ ಒಂದು ಮೂರ್ತಿ ಸಿಗುತ್ತೆ ನೋಡಿ. ಕಂಪ್ಲೀಟ್ ನೋಡಿ ಅಲ್ಲಿ ಅಭಯಾಂಜನೇಯ ಅಂತ ಹೇಳಿ ಬರ್ತಿದ್ದಾರೆ ನೋಡಿ. ಸ್ವಲ್ಪ ಗಾಳಿ ಜಾಸ್ತಿ ಇದೆ, ಗಾಳಿ ಇಲ್ಲಿ ವಿಂಡ್ ಪವರ್ ಜಾಸ್ತಿ ಇದೆ ಸ್ವಲ್ಪ ಇಲ್ಲಿ. ಇವಾಗ ನಾವು ಬೆಳಿಗ್ಗೆ ಅಷ್ಟು ಇರ್ಲಿಲ್ಲ, ಇವಾಗ ಸ್ವಲ್ಪ ಗಾಳಿ ತುಂಬಾ ಜಾಸ್ತಿ ಇದೆ. ನೋಡುವಾಗ ಇಲ್ಲಿ ಅಷ್ಟು ರಶ್ ಏನು ಕಾಣುದಿಲ್ಲ. ರಶ್ ಇಲ್ಲ ಇಲ್ಲಿ, ಅಂದ್ರೆ ಇವಾಗ ಎಲ್ರು ಬೆಳಗ್ಗೆ ಬಂದು ಹೋಗಿದ್ದಾರೆ ಎಲ್ಲರೂ. ಈಗ ನಾವೊಂದು ಮಧ್ಯಾಹ್ನ ರಾಯರ ದರ್ಶನ ಆಗಿ ಎಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾರೆ ಎಲ್ಲ ಜನರು. ಹಾಗೆ ನಾವು ಇಲ್ಲಿ ಒಂದು ದರ್ಶನ ತಗೊಂಡು ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗೋದಂತ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ಓಕೆ ಗೈಸ್, ಬನ್ನಿ ಒಳಗೆ ಹೋಗೋಣ. ಈ ತರ ಇರುತ್ತೆ ಎಂಟ್ರೆನ್ಸ್. ಇದೊಂದು ಆಂಜನೇಯನ ಶಿಲಾಮಯವಾಗಿದೆ ನೋಡಿ. ಆಂಜನೇಯನ ಮೂರ್ತಿ ಇಲ್ಲಿ ಒಂದು ತುಂಬಾ ಚೆನ್ನಾಗಿದೆ. ಆನ್ ದ ವೇ ಇಲ್ಲಿ ಒಂದು ಮಸ್ಟ್ ವಿಸಿಟ್ ಮಾಡ್ಬೇಕು ನೀವು. ಮಂತ್ರಾಲಯಕ್ಕೆ ಬಂದ್ಮೇಲೆ ಇಲ್ಲಿ ಒಂದು ವಿಸಿಟ್ ಮಾಡಿ ಹೋಗಿ. ಒಂದು ಸುತ್ತು ಬಂದು ದೇವಸ್ಥಾನದ ಒಂದು ಸರೌಂಡಿಂಗ್ ಆಗಿದೆ ನೋಡಿ. ಆಚೆಲ್ಲ ವನ ಎಲ್ಲ ಇದೆ, ಚಂದ ಗಿಡ ಎಲ್ಲ ನೆಟ್ಟಿದ್ದಾರೆ. ಮರ ಗಿಡ ಎಲ್ಲ ಇದ್ದ ಕಾರಣ ಒಂದು ಒಳ್ಳೆ ಗಾಳಿ ಇದೆ ಇಲ್ಲಿ. ಗ್ರೀನರಿ ಇದೆ ಸ್ವಲ್ಪ ನಮ್ಗೆ, ಅಂದ್ರೆ ಓಪನ್ ಇದೆ. ಇಲ್ಲಿ ನೋಡಿ, ನೋಡ್ಬೋದು ನೀವು, ಓಪನ್ ಇದೆ, ಗಾಳಿ ಎಲ್ಲ ಒಳ್ಳೆ ಬರುತ್ತೆ. ಆಯ್ತು, ಇಲ್ಲಿ ಆಯ್ತು, ನಮ್ ದರ್ಶನ ಆಯ್ತು. ನೆಕ್ಸ್ಟ್ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ ಗೆ ಹೋಗ್ತೇವೆ. Okay, next ಅಲ್ಲಿ ಒಂದು 2 ಟೆಂಪಲ್ ಇದೆ ಅಂತ ಇದೆ. ಒಂದು ಲಕ್ಷ್ಮೀ ಟೆಂಪಲ್ ಏನಿದೆ ಅಂತೆ. ನೋಡುವ ಗಾಯ್ಸ್ ಎಂತ ಆಗ್ತದೆ ಅಂತ ಹೇಳಿ. ಒಂದು ನಾವು ಎಷ್ಟು ಟೆಂಪಲ್ ಇಲ್ಲಿ ನಿಯರ್ ಬೈ ಸಿಗುತ್ತೆ ಎಲ್ಲ ನಾವು ಕವರ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿದು ಎಲ್ಲ ನಿಮ್ಗೆ ತೋರಿಸ್ತೀವಿ. ಇಲ್ಲಿ ನೋಡಿ ಒಳ್ಳೆ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಯಾವ್ದಲ್ಲಿದ್ದು ಬ್ರೋ? ನಾವೀಗ ಪಂಚಮುಖಿಗೆ ಹೋಗ್ತಿದ್ದೇವೆ. ನೆಕ್ಸ್ಟ್ ಗಾಯ್ಸ್ ನಾವೀಗ ಅಭಯಾಂಜನೇಯ ದೇವಸ್ಥಾನ ದರ್ಶನ ಆಯ್ತು ನಮ್ದು. ಈಗ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ ಗೆ ಹೋಗುವಂತಿದ್ದೇವೆ. ಅದು ಖಾಲಿ 1 ಕಿಲೋಮೀಟರ್ ಅಲ್ಲಿ ಇರುದು. ಈಗ ಅದು ಪಂಚಮುಖಿ ನೋಡ್ಬೇಕು ಈಗ ಎಷ್ಟಾಗ್ತದೆ ಅಂತ. ಒಂದು 18 ಕಿಲೋಮೀಟರ್ ಅಂದಾಜಿದೆ ಇಲ್ಲಿಂದ. ಇದು ಸ್ವಲ್ಪ ಲಾಂಗ್ ಇದೆ ಪಂಚಮುಖಿ. ಇಲ್ಲಿ ನಮ್ದು ಅಭಯಾಂಜನೇಯ ಟೆಂಪಲ್ ಅಲ್ಲಿ ದರ್ಶನ ಆಯ್ತು. ಇಲ್ಲಿ ನೋಡ್ಬೋದು ನೀವು ಡೈರೆಕ್ಟ್ ಇಲ್ಲಿಂದ ಡೈರೆಕ್ಟ್ ಇಲ್ಲಿ ಒಂದು ಮೂರ್ತಿ ಇದೆ ಆವಾಗ್ಲೇ ಹೇಳಿದಾಗೆ. ಅಲ್ಲಿಂದ ನಾವು ಡೈರೆಕ್ಟ್ ಇವಾಗ ಹೋಗ್ತಾ ರಿಟರ್ನ್ ಬಂದಿದ್ದೀವಿ. ಇಲ್ಲಿ ಅಂದ್ರೆ ನಿಮ್ಗೆ ದರ್ಶನ ಬೇಗ ಆಗುತ್ತೆ, ಅಂದ್ರೆ ರಶ್ ಇರಲ್ಲ. ಗಾಯ್ಸ್ ಇಲ್ಲಿ ನೀವು ನೋಡ್ಬೋದು, ಕುರಿ ಇರುತ್ತೆ ನೋಡಿ, ಕುರಿ ಇದೆ. ಇಲ್ಲಿ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡ್ಬೋದು, ಬಸ್ ಎಲ್ಲ ಮಾಡಿದ್ದಾರೆ. ಸೈಡ್ ಅಲ್ಲಿ ಗಾಡಿ ಎಲ್ಲ ಇಡ್ಲಿಕ್ಕೆ ಬಿಡ್ತಾರೆ, ಏನು ಉಪದ್ರ ಮಾಡಲ್ಲ. ಆದ್ರೆ ಈಗ ನಾವು ನೆಕ್ಸ್ಟ್ ಈಗ ಪಂಚಮುಖಿ ಆಂಜನೇಯಕ್ಕೆ ಹೋಗುವಂತಿದ್ದೇವೆ. 18 ಕಿಲೋಮೀಟರ್ ತೋರಿಸ್ತಿದೆ ಗಾಯ್ಸ್ ನೋಡಿ. 18 ಕಿಲೋಮೀಟರ್. ವೈರಸ್ ಸ್ವಲ್ಪ ಜಾರ್ತಾ ಇದೆ ಗಾಯ್ಸ್, ಅಂದ್ರೆ ಗಾಳಿ ಜಾಸ್ತಿ ಇದೆ, ಗಾಳಿ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾವಂದ್ರೆ ಸ್ವಲ್ಪ ಯುನಿಕ್ ಆಗಿರೋಣ ಅಂತ ಅಲ್ಲ. ನೋಡಿ ಭವಿಷ್ಯ ನೋಡ್ಬೋದು ನೀವು, ಭವಿಷ್ಯ ಅವನು ನೋಡ್ಲಿಕ್ಕೆ ಅದು ಚಿಲಿನ ಚಿತ್ರದ ಬುಲ್ಲಿದ್ದಾರೆ ಗೈಸ್ ಬೀಳ್ತಾ ಇದೆ ಗೈಸ್.
ಒಂದು ಪಂಚಮುಖಿ ಟೆಂಪಲ್. ಗೈಸ್ ಇವಾಗ ನಾವು ಪಂಚಮುಖಿ ಟೆಂಪಲ್ ಆಂಜನೇಯ ಟೆಂಪಲ್ ಅಲ್ಲಿ ಹೋಗ್ತಿದ್ದೇವೆ ಈಗ. ಅಂದ್ರೆ ಈಗ ಹತ್ರ ಬಂದ್ವಿ. ಇಲ್ಲಿ ಅಂದ್ರೆ ಜನ ಇದ್ದಾಗೆ ಕಾಣ್ತದೆ, ತುಂಬಾ ಗಾಡಿ ಇದೆ ಗೈಸ್. ಅಂದ್ರೆ ಎಲ್ಲ ಬಂದಿದ್ದಾರೆ ತುಂಬಾ ರೋಡ್ ಜನ. ಸ್ವಲ್ಪ ಒನ್ ವೇ ಆಗಿರುತ್ತೆ ನಿಮ್ಗೆ, ಸ್ವಲ್ಪ ಜಾಗ್ರತೆಯಲ್ಲಿ ಬರ್ಬೇಕಾಗ್ತದೆ, ಯಾಕಂದ್ರೆ ಎಲ್ಲ ರಿಕ್ಷಾದವರೆಲ್ಲ ಬರ್ತಾರೆ ನಡುವಲ್ಲಿ. ಓ ಗೈಸ್, ಯಾರ್ದೋ ಒಂದು ಬ್ಯಾಗ್ ಬಿದ್ದಿದೆ ಗೈಸ್. ನೋಡಿ 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 ನೋಡಿ. ಯಾರ್ದ ಗೈಸ್? ಎಂತ ಮಾಡುದು ಗೈಸ್? ಇಲ್ಲಿ ಒಂದು ಬ್ಯಾಗ್ ಇದೆ ನೋಡಿ. ಬ್ಯಾಗ್ ಇರ್ಲಿ, ನಾವು ಹೋಗೋಣ. ಅಂದ್ರೆ ಇವಾಗ ನಾವು ಇಲ್ಲಿ ಅಲ್ಲಿಂದ ಡೈರೆಕ್ಟ್ ಕಾರಲ್ಲಿ ಅಷ್ಟು ನಾವು ಇದು ಮಾಡ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇಲ್ಲ. ಯಾಕಂದ್ರೆ ಸ್ವಲ್ಪ ನಮ್ಗೆ ಟಯರ್ಡ್ ಆಗಿದೆ, ನಿದ್ದೆ ಇಲ್ಲ. ನಿನ್ನೆ ರಾತ್ರಿ ಆಗಿತ್ತಲ್ಲ, ಹಾಗೆ ನೈಟ್ ಅಲ್ಲಿ ಏನು ತೋರಿಸ್ಲಿಕ್ಕೆ ಆಗಲ್ಲ ಕಾರಲ್ಲಿ. ಇವಾಗ ನಾವು ರಿಟರ್ನ್ ಹೋಗುವಾಗೆಲ್ಲ ನಿಮ್ಗೆ ಇದು ಪಾರ್ಕಿಂಗ್ ಸ್ಪೇಸ್ ಇದೆ ಇಲ್ಲಿ, ಎಷ್ಟು ಸಹ ಪಾರ್ಕಿಂಗ್ ಮಾಡ್ಬೋದು ಇಲ್ಲಿ ಆರಾಮ್ಸೆ. ನಾವು ಇಲ್ಲಿ ಗಾಡಿ ಹಾಕೋಣ. ನಾವು ಇಲ್ಲಿ ಹಾಕೋಣ, ಇಲ್ಲಿ ಗಾಡಿ ಹಾಕುವ. ಇಲ್ಲಿ ಗಾಡಿ ಹಾಕಿ ನಾವೀಗ ದೇವಸ್ಥಾನಕ್ಕೆ ಹೋಗುವ. ಇವರ ಮುಖ ನೋಡಿ, ಸ್ವಲ್ಪ ಪುಲ್ಚಟ್ ಆಗಿದೆ. ನಮ್ಮ ಭವಿಷ್ಯವರೇ ಅವರು ನಿನ್ನೆ ರಾತ್ರಿ ಇಡೀ ಸತತವಾಗಿ ಡ್ರೈವಿಂಗ್ ಮಾಡಿ ಸುಸ್ತಾಗಿ ಮಲಗಿದ್ದಾರೆ. ಹೇಗಾಗ್ತಿದೆ ಅನುಭವ ನಿಮ್ದು? ಇವತ್ತು ಸ್ವಲ್ಪ ಸುಸ್ತು ಜಾಸ್ತಿ ಇದೆ, ನಿದ್ದೆ ಬರ್ತಿದೆ, ತಲೆನೋವಿದೆ. ಮತ್ತೆ ಕಾರಲ್ಲಿ ಮಲಗಿದ್ದೆ ಬರುವಾಗ. ಯಾರು? ನಾವು. ನೀವು ಮಲಗಿದ್ದೀರ, ನಾವು ಮಲಗಿಲ್ಲ. ನೀವು ಮಲಗಲಿಲ್ಲ? ಅವರಿಂದ ನಂದು ಶಾಲ್ ಬಿತ್ತು. ಓಕೆ, ನಾವಿಲ್ಲಿ ಓವೇ ಪುದಾರಿನೇ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಹತ್ರ ಇದ್ದೀವಿ. ಇವಾಗ ನಾವು ಇಲ್ಲಿಂದ ಫ್ರಂಟ್ ಇಂದ ಹೋಗ್ಬಿಟ್ಟು ಹೇಗಿರುತ್ತೆ ನೋಡೋಣ. ನಿಮ್ಗೆ ಅಲ್ಲಿ ಕಾಣ್ಬೋದು, ಮೇಲಿಂದ ನೋಡಿ ಕಾಣುತ್ತೆ. ಪಾರ್ಕಿಂಗ್ ಇಂದ ಈ ತರ ವ್ಯೂ ಇದೆ. ನಾವು ಅಲ್ಲಿ ಹೋಗ್ಬಿಟ್ಟು ಹೇಗಿರುತ್ತೆ ನೋಡೋಣ. ಗ್ಲಾಸ್ ಇದ್ದು ಸಮಸ್ಯೆ ಬಂದಿದೆ ಅಂತ ಗೈಸ್ ನೋಡಿ. ಇದೊಂದು ಇವರು ಮೇನ್ ಇದೊಂದು ಪ್ಲಾನ್ ಇದೆ. ಯಾರ ಹತ್ರ ಸ್ವಿಫ್ಟ್ ಇರುತ್ತೆ ನೋಡಿ, ಇವಾಗ ಇದು ಕಟ್ ಆಗಿರುತ್ತಲ್ಲ, ಈ ತರ ಅಡ್ಜಸ್ಟ್ ಮಾಡ್ಬೇಕು. ಈಗ ಅಡ್ಜಸ್ಟ್ ಮಾಡ್ಬಿಟ್ಟು ಸ್ಟ್ರೈಟ್ ಇವಾಗ ನೋಡಿ 2 ನಿಮಿಷ ಗಾಡಿ ಆಫ್ ಮಾಡಿದ್ರು ಆಗ್ತದೆ. ಆನ್ ಮಾಡಿ ಹೀಗೆ ಮಾಡುವಾಗ ಗ್ಲಾಸ್ ಅದು ಸ್ವಲ್ಪ ಟೆಕ್ನಿಕಲ್. ಸ್ವಲ್ಪ ಅಲ್ಲ ನೀವು 1 ನಿಮಿಷನೂ ಆಗ್ಲಿಲ್ಲ ಅಲ್ಲ? 1 ನಿಮಿಷ ಆಗಿತ್ತಾ? ಕರೆಕ್ಟ್ ಸರ್ತಾ ಇಡಿ. ಇದೇ ಲೆವೆಲ್ಗೆ ಬರ್ಬೇಕು. ಲೆವೆಲ್ಗೆ ಇರ್ಬೇಕು. ವಾಟರ್ ಲೆವೆಲ್ ನೋಡ್ಬೋದು. ಈಗ ಸಹ ನಾವು ಮೆಜರ್ ಮಾಡ್ತಾರಲ್ಲ ಮೇಸ್ತ್ರಿಗಳು, ಹಾಗೆ ನಾವು ಮಾಡ್ಬೋದು. 1 ನಿಮಿಷ ಆಯ್ತಾ? ಗಾಯ್ಸ್ ನೋಡಿ ಗಾಯ್ಸ್, ಇವಾಗ ನೋಡಿ ಗಾಯ್ಸ್, ಇವಾಗ ತುಂಡಿದೆ ನೋಡಿ, ಇವಾಗ ಬರ್ತಾ ಇದೆ ನೋಡಿ ಕೆಳಗೆ. ಇನ್ನು ಈಗ ವರ್ಕ್ ಆಗ್ತದೆ. ಅದೊಂದು 1 ನಿಮಿಷ ಆಯ್ತಲ್ಲ ಗಾಯ್ಸ್. ಇವಾಗ ಆಗಲ್ಲ ನೋಡಿ, ಬೇಕಾದ್ರೆ ಮಾಡಿ ಬ್ರೋ. ಅದೊಂದು ಚೂರು ನೋಡಿ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಯಾರಿಗಾದ್ರೂ ಈ ತರ ಪ್ರಾಬ್ಲಮ್ ಇದ್ರೆ ನೋಡಿ, ನೀವು ಸಾಲ್ವ್ ಮಾಡ್ಬೋದು. ಹಾಗೆ ಆಟೋಮೊಬೈಲ್ ಇದ್ದಾರೆ ಭವಿಷ್ ಗಾಯ್ಸ್, ಇವಾಗ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೊರಟಿದ್ವಿ. ಟಿಟಿ ಎಲ್ಲ ಬಂದಿದೆ, ಟಿಟಿ ಮಿನಿ ಬಸ್ ಎಲ್ಲ ಬಂದಿದೆ ನೋಡಿ. ಇದು ಬ್ಯಾಂಗ್ಳೂರ್ ಗಾಡಿ ಎಷ್ಟಿದೆ? ಮಂಗ್ಳೂರ್ ಗಾಡಿನೂ ಇದೆ ನಿಮ್ಗೆ ನೋಡಿ. ಅಲ್ಲಿ 25, 20 ಬ್ಯಾಂಗ್ಳೂರ್ 19 ಬರುತ್ತೆ ನಮ್ಗೆ. ಎಕ್ಸಾಕ್ಟ್ 19. ಮಂಗ್ಳೂರ್, ಉಡುಪಿ 20, 21 ಆ ತರ ಬರುತ್ತೆ. ಇಲ್ಲಿ ಆಂಧ್ರ ಪ್ರದೇಶ್ ಗಾಡಿ ನೋಡ್ಲಿಕ್ಕೆ ಕಮ್ಮಿ, ಅಷ್ಟೇ. ರಿಕ್ಷಾ ಇದೆ ಅಷ್ಟೇ. ಟಿಟಿ ಎಲ್ಲ ಕರ್ನಾಟಕ ಗಾಡಿ ಜಾಸ್ತಿ. ಕರ್ನಾಟಕ ಗಾಡಿ ಜಾಸ್ತಿ ಇದೆ. ನಿಮ್ಗೆ ನೋಡ್ಬೋದು ಆಂಧ್ರದ ರಿಕ್ಷಾ. ಗಾಡಿ ಇಲ್ಲ ಅಂದ್ರೆ ನಿಮ್ಗೆ ಆಟೋ ಶೇರಿಂಗ್ ಅಲ್ಲಿ ಬರ್ಬೋದು. ಶೇರಿಂಗ್ ಆಟೋದಲ್ಲಿ ಅದು ಒಬ್ರಿಗೆ ಎಷ್ಟು ಅಂತ ರೇಟ್ ಗೊತ್ತಿಲ್ಲ ಗಾಯ್ಸ್ ನಮ್ಗೆ ಈಗ ಕರೆಕ್ಟ್ ಆಗಿ. ಇನ್ನು ಕೇಳಿಲ್ಲ ನಾವು. ಶೇರಿಂಗ್ ಆಟೋ ನಿಮ್ಗೆ ಅಲ್ಲಿಂದ ಮಾಡಿದ 5 ಪ್ಲೇಸ್ ತೋರಿಸ್ತಾರೆ ಅಂತ ಅವರು. ನಮ್ಮ ಹತ್ರ ಅಲ್ಲಿ ನೀವು ಬಂದ್ರೆ, ನೀವು ಅಲ್ಲಿ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ರೆ ಅಲ್ಲೇ ಕೇಳ್ತಾರೆ. ಒಂದು 5 ಟೆಂಪಲ್ ಇದೆ, ಈ ತರ ನಾವು ಇದೆ, ಶೇರಿಂಗ್ ಆಟೋ ಇದೆ, ಇಷ್ಟಿಷ್ಟ ಆಗುತ್ತೆ, ಬನ್ನಿ ಹೋಗೋಣ ಅಂತ ಹೇಳ್ತಾರೆ. ನಮ್ಮ ಹತ್ರ ತುಂಬಾ ಜನ ಕೇಳಿದ್ರು. ಅಂದ್ರೆ ನಾವು ಹೇಳಿದ್ವಿ ಗಾಡಿ ನಮ್ದು ಓನ್ ಇದೆ ಅಲ್ಲ, ಹಾಗೆ ನಾವು ಮಾಡಿಲ್ಲ. ಸುಮ್ನೆ ಯಾಕೆ, ನಮ್ಮ ಹತ್ರ ಹೋಗೋ ರೂಟ್ ಅಲ್ಲ, ನಮ್ಗೆ ಹೋಗೋ ರೂಟ್ ಇದೆ. ಸುಮ್ನೆ ಅದ್ರಲ್ಲಿ ಮಾಡಿ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಅಂದ್ರೆ ನಮ್ಗೆ ಬೇಕಾದ ತರ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಬಂದಿದೀವಿ. ಇಲ್ಲಿ ಹೋಟೆಲ್ ಎಲ್ಲ ಇದೆ ಗಾಯ್ಸ್, ನಿಮ್ಗೆ ಬೇಕಾದ್ರೆ ಹೋಟೆಲ್ ಎಲ್ಲ ಇಲ್ಲಿ ಸಿಗುತ್ತೆ. ಆದ್ರೆ ನಾವು ಒಂದು ಸ್ವಲ್ಪ ಫುಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಟೆಂಪಲ್ ಆ ಸೈಡ್, ನಾವು ಇಲ್ಲಿ ಈ ಸೈಡ್ ಇಂದ ಹೋಗ್ತೀವಿ. ಬನ್ನಿ ಹೋಗೋಣ. ಪಂಚಮುಖಿ ಹನುಮಾನ್ ಟೆಂಪಲ್. ಇವಾಗ ನಾವು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ. ಇಲ್ಲಿ ನಮ್ಗೆ ಈಗ 2 ಟೈಪ್ ದರ್ಶನ ಬರ್ತದೆ. ಒಂದು ಫ್ರೀ ದರ್ಶನ, ಮತ್ತೊಂದು ಟಿಕೆಟ್ ಮಾಡಿ ದರ್ಶನ. ನೋಡುವ, ರಶ್ ಇಲ್ಲ ಅಂದ್ರೆ ನಾವು ಫ್ರೀ ದರ್ಶನ ಮಾಡುವಂತಿದ್ದೀವಿ. ಇಲ್ಲಾಂದ್ರೆ ಟಿಕೆಟ್ ಕೊಟ್ಟು ಮಾಡುವ, ಸುಲಭ ಆಗೋದಾದ್ರೆ. ನಮ್ಗೇನು ಟೈಮ್ ಇದೆ, ಈಗ ತುಂಬಾ ಟೈಮ್ ಇದೆ. ಅಂದ್ರೆ ಜನನು ಇವಾಗ ಕ್ರೌಡ್ ಸ್ವಲ್ಪ ಕಡಿಮೆ ಇದೆ ನೋಡಿ. ಅಂದ್ರೆ ನಾವು ಆಫ್ಟರ್ನೂನ್ ಆಯ್ತಲ್ಲ, ನಮ್ಗೆ ಈಗ ಸುಮಾರು 2 ಗಂಟೆ ಆಯ್ತಲ್ಲ ನಮ್ಗೆ. ಆದ ಕಾರಣ ನಮ್ಗೆ ಈಗ ನನ್ನ ಪ್ರಕಾರ ರಶ್ ಇರ್ಲಿಕ್ಕಿಲ್ಲ, ಜನ ಕಮ್ಮಿ ಕಾಣ್ತಿದ್ದಾರೆ.
ನೋಡುವ ಗಾಯ್ಸ್ ನೋಡುವ ನೋಡೋಣ ಬನ್ನಿ ಮೇಲೆ ಹೋಗೋಣ. ಇದು ಎಂಟ್ರೆನ್ಸ್ ಆಗಿರುತ್ತೆ ನೋಡಿ. ಓಕೆ ಗಾಯ್ಸ್. ಫ್ರೀ ದರ್ಶನ ಇಲ್ಲಿದೆ ಅಂತೆ, ಹಾ. ಅದು ಇಲ್ಲಿ ಟಿಕೆಟ್ ಕೊಟ್ಟು ಹೋಗೋರಿಗೆ ಅಂತ. ನಾವು ನೋಡುವ ಫ್ರೀ ದರ್ಶನಕ್ಕೆ ಹೋಗ್ಲಿಕ್ಕೆ ನಮ್ಗೆ ಆಗ್ತದ ಅಂತ ಹೇಳಿ ನೋಡುವ. ನನ್ನ ಪ್ರಕಾರ ಆಗ್ತದೆ, ಹಾ. ನೋಡುವ. ಜನ ಕಮ್ಮಿ ಇದೆ, ಅವ್ರು ಆಗಲ್ಲ ಅಂದ್ರೆ ರಶ್ ಇದೆ ಅಂತ ಹೇಳ್ತಿದ್ದಾರೆ. ನೋಡುವ ಗಾಯ್ಸ್, ನಾವು ಈಗ ಎಂತ ಆಗ್ತದೆ ಅಂತ ನೋಡಿ ಮತ್ತೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೇವೆ. ನೋಡುವ ಗೈಸ್ ಬನ್ನಿ ಮುಂದೆ ಹೋಗೋಣ. ಮುಂದೆ ಹೋಗ್ಬಿಟ್ಟು ಅಲ್ಲಿ ನೋಡೋಣ. ಮಿತ್ತಿದೆ guys, ನಮ್ಮ Guys. ಪ್ರಕಾರ ಇಲ್ಲಿ ಫ್ರೀ ಬರೋದೇ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ರಶ್ ಕಮ್ಮಿ ಇದೆ ಇವತ್ತು, ತುಂಬಾ ಕಮ್ಮಿ ಇದೆ. ನಂಗೆ ಅರ್ಥ ಮಾಡಲ್ಲ ಗಾಯ್ಸ್, ರಶ್ ಕಮ್ಮಿ ಇದೆ. ಜನ ಎಲ್ಲ ಬಂದು ನೋಡುವ. ಹೋಗಿದ್ದಾರೆ. ಇಲ್ಲ ಗಾಯ್ಸ್, ಇಲ್ಲಿ ದೇವಸ್ಥಾನಕ್ಕೆ ನೋಡಿ. ಬಿಡ್ತಿಲ್ವಾ ಅಂತ 2 ಲೈನ್ಗಳಿವೆ ಲೈನ್ ಇಲ್ಲ. ಗಾಯ್ಸ್. ಅಲ್ಲಿ ಹೋಗುವ ಗಾಯ್ಸ್, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಎಲ್ಲ ಹೋಗ್ತಿದ್ದಾರೆ. ನೋಡುವ. ಮೂಲೆ ಮೂಲೆ ಹಾ, ಅದು ದರ್ಶನ, ಅದು ದರ್ಶನಕ್ಕೆ ಅದು ಇದು ಯಾವುದು? ಕ್ಯೂ ಲೈನ್ 1 ನೋಡಿ, ಅಲ್ಲಿ ಬರ್ದಿದ್ದಾರೆ ಕ್ಯೂ ಲೈನ್ 1 ಅಂತ ಹೇಳಿ. ಹಾ, ನೋಡುವ. ಜೈ ಶ್ರೀರಾಮ್, ಹೋಗುವ. ಶ್ರೀರಾಮ್ ಗೈಸ್, ಜೈ ಶ್ರೀರಾಮ್. ಇವಾಗ ನೋಡಿ ಇವಾಗ ಇದ್ರಲ್ಲಿ ನಮ್ದು ಫ್ರೀ, ಇದ್ರಲ್ಲಿ ಇದಿಲ್ಲ ಅಷ್ಟು ಕ್ಯೂ ಇಲ್ಲ. ಕ್ಯೂ ಇಲ್ಲ, ಹೋಗ್ಬೋದು ಆರಾಮ್ಸೆ ಫ್ರೀ ಆಗಿ. ಫ್ರೀ ಆಗಿ. ಅಲ್ಲಿ ಇನ್ನೊಂದು ಟೆಂಪಲ್ ಇದೆ, ಅದು ಯಾವ ಟೆಂಪಲ್ ಅಂದ್ರೆ ನಾನು ನೋಟ್ ಮಾಡಿ ಇಟ್ಟಿದ್ದೀನಿ ಗಾಯ್ಸ್, ಇಲ್ಲಿ ಹೇಳ್ತೀನಿ ಗಾಯ್ಸ್. ಅದು ಬಂದು ನಮ್ಗೆ ಲಕ್ಷ್ಮೀ ಟೆಂಪಲ್ ಅಂತೇಳಿ. ಅದು ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಅಲ್ಲೇ ನಿಮ್ಗೆ ಅಲ್ಲೇನು front ಗಾಡಿ ಅಲ್ಲಿ ನಮ್ಗೆ ಕಾಣ್ಬೋದು. ಬೇಕಂತಿಲ್ಲ. ಗಾಡಿ ಇಲ್ಲಿ ಬೇಕಂತಿಲ್ಲ, ಇಲ್ಲೇ ಇದೆ ನೋಡಿ, ಇಲ್ಲಿ ಡೈರೆಕ್ಟ್ ಕಾಣುತ್ತೆ. ಗಾಯ್ಸ್ ಕಮ್ಮಿ ಇತ್ತು ಗಾಯ್ಸ್, ಜಸ್ಟ್ ಮಿಸ್. ಇಂಥ ಕಂಬ ಇಲ್ಲಿಂದ ಬೇಕಾ? ರಶ್ ಇದೆ ಗಾಯ್ಸ್. ಇಲ್ಲಿ ಸ್ವಲ್ಪ ಸ್ಟಕ್ ಆಗಿದೆ ಕ್ಯೂ. ನೋಡುವ, ದೇವರಿಗೆ ಮೇಲೆ ಇದೆ ದರ್ಶನ ನಾವು ಸ್ವಲ್ಪ ವಿಡಿಯೋ ನಿಲ್ಬೇಕಾಗ್ತದೆ. ಮಾಡ್ಲಿಕ್ಕಾದ್ರೆ ನೋಡೋಣ, ಇಲ್ಲಾಂದ್ರೆ ಅಲ್ಲೇ ಸ್ವಲ್ಪ ಮಾಡ್ತೀನಿ. ಮಾಡ್ತೀವಿ, ಅಪ್ಡೇಟ್ ಕೊಡ್ತೀವಿ ಗಾಯ್ಸ್. ಓಕೆ. ನಾವು ಇಲ್ಲಿಂದ ನೋಡ್ಬೋದು ನೋಡಿ, ಇಲ್ಲಿ ಸ್ವಲ್ಪ ರಶ್ ಸಿಗುತ್ತೆ ನಮಗೆ. ಇಲ್ಲಿಂದ ನೆಕ್ಸ್ಟ್ ನಾವು ಮುಂದೆ ಒಳಗೆ ಹೋದರೆ ಇಲ್ಲಿ ಮಾತ್ರ ಸ್ವಲ್ಪ ರಶ್ ಇರೋದು. ಅಂದರೆ ಅಲ್ಲಿ ಸ್ವಲ್ಪ ನಮಗೆ ದಾರ, ಯಾವುದಾದ್ರು ದಾರ ಬೇಕಾದರೆ ದಾರ ಕೊಡ್ತಾರೆ, ಅದಕ್ಕೆ ಅಲ್ಲಿ ತಗೊಳ್ಳುವಾಗ ಸ್ವಲ್ಪ ರಶ್ ಆಗುತ್ತೆ. ಒಳಗೆಯಿಂದ ಹೀಗಿರುತ್ತೆ ನೋಡಿ. ವೀಡಿಯೋ ತೆಗಿಲಿಕ್ಕಿಲ್ಲ, ವೀಡಿಯೋ ಅಲ್ಲಿ ಒಳಗೆ ಹೋಗಿ ನಮಗೆ ತೆಗಿಲಿಕ್ಕೆ ಪರ್ಮಿಷನ್ ಇರಲ್ಲ. ನೆಕ್ಸ್ಟ್ ನಾವು ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ಇಲ್ಲಿಂದ ಹೋಗ್ಬೋದು. ನೂಲೆಲ್ಲ ಕೊಡ್ತಾರೆ ಗಾಯ್ಸ್, ನೂಲೆಲ್ಲ ಕೊಡ್ತಿದ್ದಾರೆ. ತಕೊಂಡು ದಾರ 20 ಕೊಡ್ತಾರೆ, ರೂಪಾಯಿ ಅಂತ ಕೈಗೆ ಹೇಳ್ತಿದ್ದಾರೆ. ನೋಡುವ, ಮುಂದೆ ಹೋಗೋಣ. ನಿನ್ನೆ ಎಲ್ಲಿ ಸಹ ಕೊಡ್ತಿದ್ದಾರೆ. ನೋಡುವ ನಾವು ಎಂತ ಆಗ್ತದೆ ಅಂತ ಹೇಳಿ. ದರ್ಶನಕ್ಕೆ ದಾರಿ ನೋಡಿ, 8 AM to ಅಂದ್ರೆ ಟೈಮ್ ನಾನು ಸ್ಕ್ರಾಚ್ ಮಾಡಿದ್ದಾರೆ, ಫೈನ್ ಇತ್ತು. ಈಗ ನೋಡುವ ಎಂತ ಆಗ್ತದೆ ಅಂತ ಅಲ್ಲಿದು ವಿಷಯ. ಭವಿಷ್ಯ ಅವರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಭವಿಷ್ಯ ಅವರು ಬಂದ್ರು. ಇಲ್ಲಿ ನೋಡಿ, ಇಲ್ಲಿ ಕಾಯಿ ಹೊಡೆದು ಹೋಗ್ತಾರೆ. ಜರ್ತನ್ ಮಾತೆತ್ತಲ್ಲಿ ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಮೊಬೈಲ್ ಅಲ್ಲಿ ಅಲೋಡ್ ಇಲ್ಲ. ಫೋನ್ ಅಲೋಡ್ ಇಲ್ಲ ಇಲ್ಲಿ. ಇಲ್ಲಿ ಇದು ಹೆವಿ ನೋಡಿ ಗಾಯ್ಸ್, ನಮ್ಮನ್ನು ಬಿಸಾಡಿದೆ ಗಾಯ್ಸ್. ಹೆವಿ ಗಾಳಿ ಗಾಯ್ಸ್, ಗಾಳಿ ಬರ್ತಾ ಇದೆ ಗಾಯ್ಸ್, ಒಟ್ಟಾರೆ ಗಾಳಿ ಗಾಯ್ಸ್, ಒಟ್ಟಾರೆ ಗಾಳಿ. ನಮ್ಗೆಲ್ಲ ಹಾರಿ ಹೋಗ್ತಾ ಗಾಯ್ಸ್. ಇದೆ. ಎಲ್ಲ ಮಕ್ಕಳೆಲ್ಲ ಜಾಗ್ರತೆ ಗಾಯ್ಸ್. ಇಲ್ಲಿ ಮಕ್ಕಳು ಬರುವಾಗ ಸ್ವಲ್ಪ ಹುಷಾರು. ಇಲ್ಲಿ ಎಂಟ್ರೆನ್ಸ್ ಬಂದ್ವಿ ಕರೆಕ್ಟ್ ಆಗಿ. ಸ್ವಲ್ಪ ರಶ್ ಇದೆ, ರಶ್ ಕಾಣುತ್ತೆ ಸ್ವಲ್ಪ. ಇಲ್ಲಿ ಇದೆ ರಶ್. ಗಂಟೆ ಹಾಕ್ಬೇಕು. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಒಂದು ಗಂಟೆ ಅಂತ ಇಟ್ಟಿದ್ದಾರೆ ನೋಡಿ. ಎಲ್ಲರೂ ಇವನನ್ನೇ ನೋಡ್ತಿದ್ದಾರೆ ಗಾಯ್ಸ್ ನೋಡಿ. ಇವನು ಗಂಟೆ ಬಡಿತಾನೆ. ನಮ್ಮದ್ರಲ್ಲಿ ಕ್ಯೂಟ್ ಪಾಯಿಂಟ್ ಗಾಯ್ಸ್. ಗಾಳಿ ತುಂಬಾ ಇದೆ ಗಾಯ್ಸ್, ಪಂಚ ಆರೋಗುತ್ತೆ ನೋಡಿ ಗಾಯ್ಸ್. ತುಂಬಾ ಗಾಳಿ ಬರ್ತಾ ಇದೆ. ಬನ್ನಿ ಮೇಲೆ ಹೋಗೋಣ. ಮೇಲೆ ಗಾಯ್ಸ್ ಮೇಲೆ ಹೋಗುವ. ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಯಾವ ಬಂಗ ಬಾರ ಯಾವ ನನ್ನ ಮನೆಗೆ ತಗೊಂಡೋಗಿ ಮನೆ ತರಬೇಡಕ್ಕೆ ಹಾಕ್ಬೋದು, ಪುಸ್ತಕದಲ್ಲಿ ಇಟ್ಕೋಬೋದು, ಆಫೀಸ್ನಲ್ಲಿ ಇಟ್ಕೋಬೋದು, ಅಂಗಡಿಯಲ್ಲಿ ಇಟ್ಕೋಬೋದು. 100 ರೂಪಾಯಿ ಕೊಟ್ಟು ಲಕ್ಷ್ಮೀ ಚಕ್ರ ತಗೊಳ್ಳಿ. ಮತ್ತೆ ಜನನ ವರ್ಷಕ್ಕೊಮ್ಮೆ ಬರ್ತಾರೆ, ಲಕ್ಷ್ಮೀ ಚಕ್ರ ತಗೊಳ್ಳಿ.
ಇಲ್ಲಿ ಮುಂದೆ ಒಂದು ಬಂಡೆಕಲ್ಲು ಕಾಣ್ತಾ ಇದೆಯಲ್ಲ, ಅದಕ್ಕೆ ನಮ್ದು ಬೆನ್ನು ನೋವು ಯಾವ ತರ ಅದು ಬೆನ್ನು ನೋವು ಇದ್ರೆ ಬಿಡಿಸ್ಬೇಕು. ಬೆನ್ನು ಯಾರಿಗಾದ್ರೂ ಮುಚ್ಚಿದ್ರೆ ಫೋಟೋ ನಮ್ದು ಬೇಕಿದ್ರೆ ಕೈಯಲ್ಲಿ 100 ಬೆನ್ನು ರೂಪಾಯಿ ವಾಸಿ ಇಟ್ಕೊಳ್ಳಿ. ಆಗುತ್ತೆ ಅಲ್ಲೇ ಅಂತ ಗುರುಗಳಿಗೆ ಒಂದು ಫೋಟೋ ನಂಬಿಕೆ. ಬೇಕಿದ್ರೆ ಕೈಯಲ್ಲಿ 100 ರೂಪಾಯಿ ನಂತರ ಇಟ್ಕೊಳ್ಳಿ. ಇಲ್ಲಿ ನಿಮ್ಗೆ ಇಲ್ಲ 100 ಮೊದಲು ರೂಪಾಯಿಗೆ ತಗೊಂಡು ಒಂದು ಲಕ್ಷ್ಮೀ ಫೋಟೋ ಚಕ್ರ ಕೊಡ್ತಾರೆ. ಮನೆಗೆ ತಗೊಳ್ಳಿ. ಲಕ್ಷ್ಮೀ ದೇವರದ್ದು ನಮಗೆ ಫೋಟೋ ಸಿಗುತ್ತೆ. ನಾವು 100 ರೂಪಾಯಿ ಕ್ಯಾಶ್ ತಗೊಂಡು ಹೋಗ್ಬೇಕು. ಕ್ಯಾಶ್ ತಗೊಂಡು ಹೋದ್ರೆ ನಮಗೆ ಇಲ್ಲಿದ್ದು ದೇವರಿದ್ದು ಒಂದು ನಮಗೆ ಫೋಟೋ ಸಿಗುತ್ತೆ. ನೆಕ್ಸ್ಟ್ ನಾವು ಇಲ್ಲಿಂದ ಆಚೆ ಬಂದು ನೋಡ್ಬೋದು. ನೋಡಿ ಅಲ್ಲಿ ಬೆನ್ನು ಇಲ್ಲಿ ನಾವು ಹೋಗಿ ಬಂದಾಯ್ತು. ಇದು ಲಕ್ಷ್ಮೀ ದೇವರ ಉದ್ಭವವಾದ ಸ್ಥಳ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಈಗ ಬೆನ್ನು ಕಾಲು ಎಲ್ಲ ಇದ್ರೆ ಅಲ್ಲಿಗೆ ಉಜ್ಬೇಕು. ಕಲ್ಲಿಗೆ ಉಜ್ಜಿದ್ರೆ ಅಲ್ಲಿ ಒಂದು ಕಲ್ಲಿದೆ ಬಂಡೆ ತರ ನೋಡಿ, ಅಲ್ಲಿ ಈ ತರ ಅಲ್ಲಿ ಮೇಲೆ ಇದೆ ಬಂಡೆ, ಅದಕ್ಕೆ ಉಜ್ಜಿದ್ರೆ ಕಮ್ಮಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಅಲ್ಲಿ. ಹಾಗೆ ನಾವೆಲ್ಲ ಹೋಗಿ ಬಂದ್ವಿ, ದರ್ಶನ ಎಲ್ಲ ಒಳ್ಳೆ ಆಯ್ತು. ನಿಮ್ಗೆ ಬರ್ಬೋದು ಇಲ್ಲಿ, ಅದು ನಿಮ್ಗೆ ಪಂಚಮುಖಿ ಟೆಂಪಲ್ ಇಂದ ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಇಲ್ಲೇ ಆಪೋಸಿಟ್ ಅಲ್ಲಿ ಕಾಣುತ್ತೆ ನಿಮ್ಗೆ. ಕಾಣುತ್ತೆ ನಿಮ್ಗೆ. ಹಾಗೆ ಎಲ್ಲ ನೋಡಿ, ಇಲ್ಲೆಲ್ಲ ವೆದರ್ ಎಲ್ಲ ನೋಡಿ ಹೇಗಿದೆ ಅಂತ ಹೇಳಿ. ಈಗ ಸ್ವಲ್ಪ ಗಾಳಿ ಕಮ್ಮಿ ಆಯ್ತು ಎಲ್ಲ ಆಗದಿಂದ. ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ಲಿ ಉದ್ಭವ ಆಗಿರೋದು, ಮತ್ತೆ ಅಲ್ಲಿ ಇಲ್ಲೇ ನೆಲೆಸಿರೋದು ಎಲ್ಲ ಅವರು ಭಟ್ರವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಗೆ. ಇಲ್ಲಿಗೆ ನಾವು ಇನ್ನು ನಿಯರ್ ಬೈ ಯಾವ್ದು ಟೆಂಪಲ್ ಇಲ್ಲ. ಒಂದು ವೃಂದಾವನ ಅಂತ ಹೇಳಿದೆ, ಅದು ನೋಡುವ. ಈಗ ನಮ್ಗೆ ಒಂದು ಟೈಮಿಂಗ್ ಕಮ್ಮಿ ಇದೆ ನಮ್ಮ ಹತ್ರ, ಅಂತ ಹೇಳಿ ನೋಡುವ. ಆದ್ರೆ ನಾವು ಅಲ್ಲಿಗೂ ಒಂದು ವಿಸಿಟ್ ಮಾಡಿ ನಿಮ್ಗೆ ಒಂದು ಅಪ್ಡೇಟ್ ಕೊಡ್ತೀವಿ. ನನ್ನ ಹೆಸರು ತೇಜು ರೆಡ್ಡಿ. ತೇಜು ರೆಡ್ಡಿ ಅವರು ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ನೋಡಿ. ನೋಡಿ, ಹಾಗೂ ನಮ್ಮ ಭವಿಷ್ಯ ಅವರು ಸಹ ಸ್ವಲ್ಪ ಸ್ಮಾರ್ಟ್ ಆಗಿದ್ದಾರೆ. ಆದ್ರೆ ಚೂರು ಬಿಸ್ಲಿಗೆ ಅಂದ್ರೆ ಟ್ಯಾನ್ ಆಯ್ತು ಅವರಿಗೆ ಒಂದು ಸ್ವಲ್ಪ. ಮೈಕ್ ಒಳಗೆ ಹಾಕಿದ್ದಾನೆ, ಕೈ ಹಾಕ್ತಿದ್ದಾನೆ. ಮೈಕ್ ಕೊಡ್ಬಾರ್ದು, ಒಂದು ಮೈಕ್ ಹಾಕ್ತಾ ಒಳಗೆ. ಅಣ್ಣ ಮೈಕ್ ಒಂದು ಕೊಡ್ಲ ಪ್ಲೀಸ್. ಹಾಗೆ ಅವನಿಗೆ ಕೈ ಹಾಕಿ ಅಭ್ಯಾಸ ಇದೆ. ಸ್ವಲ್ಪ ಡ್ಯಾಮೇಜ್ ಎಲ್ಲ ಆಯ್ತು, ಸ್ವಲ್ಪ ಧೂಳು ಬಾಯಿ ಗೊತ್ತು ಮಾರು. ಮೂಲೆ ಯಾರ ಮಧ್ಯೆ ಈ ಬಾಕ್ಸ್ ಇದೆ ಅಲ್ಲಿ ಇಜ್ಜಿದ್ದು ಮೂಲೆ ಕವರ್ ಗಾಯ್ಸ್. ನಾವಿವಾಗ ಬೃಂದಾವನಕ್ಕೆ ಬಂದಿದ್ದೀವಿ. ಏಕಶಿಲಾ ಬೃಂದಾವನ. ಏಕಶಿಲಾ ಬೃಂದಾವನಕ್ಕೆ ಬಂದಿದ್ದೀವಿ ಗಾಯ್ಸ್. ಇಲ್ಲಿಂದ ರಾಘವೇಂದ್ರ ಸ್ವಾಮಿ ಅವರು ದೇವರಿದ್ದಾರಲ್ಲ, ಅವರು ತಪಸ್ಸು ಮಾಡಿದ ಜಾಗ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಕಲ್ಲಿನಲ್ಲಿ ಕೆತ್ತಿರೋ ಇದು ಎಲ್ಲ ಶಿಲೆ ಅಂತ ಹೇಳಿದ್ರು ನಮ್ಗೆ. ಹಾಗೆ ನಾವು ನೋಡುವ ಅಂತ ಹೇಳಿ ಬಂದ್ವಿ. ರೋಡ್ ಮಾತ್ರ ತುಂಬಾ, ಅಂದ್ರೆ ರೋಡ್ ಮ್ಯಾಪ್ ಅಲ್ಲಿ ಬೇರೆ ತೋರಿಸ್ತಾ ಇದೆ ರೋಡ್, ಗೊತ್ತಾಗಲ್ಲ ಅಲ್ಲಿ. ಅಂದ್ರೆ ನಾವು ಬೋರ್ಡ್ ನೋಡ್ಕೊಂಡು ಬಂದ್ವಿ. ಇದು ಎಲ್ಲ ನೋಡಿ, ಸೀನರಿ ನೋಡಿ ಹೇಗಿದೆ, ಒಳ್ಳೆ ನೋಡಿ, ಫುಲ್ ಗ್ರೀನರಿ, ಸೂಪರ್ ಇದೆ. ಇಲ್ಲಿಗೆ ಮಾತ್ರ ನೀವು ಬರಲೇಬೇಕು, ಹೇಗಿದೆ ನೋಡಿ. ನೀವು ಈಚೆ ಎಲ್ಲ ಬರುವಾಗ 3 ಜನ ಬಂದ್ರೆ ಒಳ್ಳೇದು, 3-4 ಜನ. ಯಾಕಂದ್ರೆ ಕಾರಲ್ಲೆಲ್ಲ ಕಂಫರ್ಟೇಬಲ್, ನಿಮ್ಗೆ ಬೇಕಾದ್ರೆ ಅಷ್ಟೇ ಬರ್ಬೇಕಾಗ್ತದೆ. ಯಾಕಂದ್ರೆ ರೋಡ್ ಎಲ್ಲ ಫುಲ್. ನೀವು 5 ಸೀಟರ್ ಅಲ್ಲಿ ಮ್ಯಾಕ್ಸ್ ಅಂದ್ರೆ 4 ಜನ ಬನ್ನಿ. ಯಾಕಂದ್ರೆ 5 ಜನ ಬಂದ್ರೆ ನಿಮಗೆ ಕಂಫರ್ಟ್ ಇರಲ್ಲ, ಫುಲ್ ಮೈಕೈ ಎಲ್ಲ ನೋವಾಗುತ್ತೆ. ರೋಡ್ ಎಲ್ಲ ಸ್ವಲ್ಪ ಸರಿ ಇಲ್ಲ ಇಲ್ಲಿ, ಆದರೂ ಮ್ಯಾನೇಜಬಲ್ ಇದೆ, ಅಷ್ಟು ವರ್ಷಾಗೇನಿಲ್ಲ. ನೋಡಿ ಇಲ್ಲಿ ಬಂದು ನೋಡಿ, ನಾವು ಪಾರ್ಕ್ ಮಾಡಿ ಬರ್ತೀವಿ ಈ ಗಾಡಿ. ಪಾರ್ಕಿಂಗ್ ಎಲ್ಲ ಇಲ್ಲಿ ನಿಮಗೆ ಪಾರ್ಕಿಂಗ್ಗೆ ಯಾವುದೇ ಥರ ಒಂದು ಫೀಸ್ ಪಾರ್ಕಿಂಗ್ ಇಲ್ಲಿ ಏನು ಅಮೌಂಟ್ ಇಲ್ಲ, ಫ್ರೀ ಆಗಿರುತ್ತೆ ಪಾರ್ಕಿಂಗ್. ಫ್ರೀ ಆಗಿರುತ್ತೆ. ಹಾಗೆ ಜಾಗ ಎಷ್ಟಿದೆ, ನಿಮ್ಗೆ ಏನು ಹೆದರಿಕೆ ಇಲ್ಲ ಗಾಡಿ ಇಡೋದಕ್ಕೆ. ಸೇಫ್ಟಿಗೆ ಸೇಫ್ಟಿ, ತೋಟಕ್ಕೆ ತೋಟ, ಗಾಲಿಗೆ ಗಾಲಿ, ಎಲ್ಲ ಬಿಸಿಲಿಗೆ ಬಿಸಿಲು, ಎಲ್ಲ ನಿಮಗೆ ನ್ಯಾಚುರಲ್ ಆಗಿ ಹೆಲ್ದಿ ಒಂದು ಎನ್ವಿರಾನ್ಮೆಂಟ್ ಇದೆ ಇಲ್ಲಿ. ಗೈಸ್ ಬನ್ನಿ ನಾವು ಅಲ್ಲಿ ಟೆಂಪಲ್ಗೆ ಹೋಗೋಣ. ಫುಲ್ ಇಲ್ಲಿ ಗಾಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ನಿಮಗೆ. ನೋಡಿ ಫ್ರಂಟ್ ವ್ಯೂ ಹೇಗಿದೆ, ಫಿನಿಶಿಂಗ್ ಎಲ್ಲ ನೋಡಿ ಅಲ್ಲಿ. ಬನ್ನಿ ಗೈಸ್, ದರ್ಶನ ಮಾಡ್ಕೊಂಡು ಬರೋಣ ಇಲ್ಲಿಗೆ. ದೇವಸ್ಥಾನ ಇಲ್ಲೇ ಬಂದು ರಾಯರು. ಇದು ದೇವಸ್ಥಾನ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ. ಅಂದರೆ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ಯೂಸ್ ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ. ಯೂಸ್ ಮಾಡಿ ನೋಡಿ, ಅಲ್ಲಿದೆ ನೋಡಿ, ಅಲ್ಲಿ ಹಾಕಿದ್ದಾರೆ ನೋಡಿ.
ನೋಡಿ ಗೈಸ್, ನಮ್ಮ ಶರತ್ ಅವರು ಇಲ್ಲಿ ಬರ್ತಾ ಇರ್ತಾರೆ. ಶರತ್ ಅವರೇ, ಹೇಳಿ. ಎಷ್ಟು ಸಮಯದಿಂದ ನಾವು ಆವಾಗ ಒಮ್ಮೆ ಬರ್ತಿರ್ತೇವೆ, ವರ್ಷಕ್ಕೊಮ್ಮೆ ಹಾಗೆ ಅಲ್ಲ. ವರ್ಷಕ್ಕೊಮ್ಮೆ ಬರ್ತೀರಾ? ಓಕೆ, ನಾವು ಫಸ್ಟ್ ಟೈಮ್ ಇದು. ಹೌದಾ? ನೀವಂದರೆ ನಮ್ಮದು ಇವತ್ತಿಗೆ ಅಂದರೆ ಕೊನೆ ಮಾಡುವ ಅಂತಿದ್ದೇವೆ. ಆಯಿತು, ಇನ್ನೂ ಟೈಮ್ ಆಯ್ತಲ್ಲ, ಸಂಜೆ ಟೈಮ್ ಆಯಿತು. ಇಲ್ಲಿಗೆ ಕೊನೆ ಮಾಡುವ. ಮತ್ತು ನಮಗೆ ಜರ್ನಿ ಇದೆ, ಒಂದು 6 ಗಂಟೆ. 6 ಗಂಟೆ ಜರ್ನಿ ಇದೆ ಇವಾಗ. ಅಂದರೆ ನಮಗೆ ನೈಟ್ ಫುಲ್ಲು ನಿದ್ದೆ ಇಲ್ಲ. ನಾಳೆ ಕೆಲಸಕ್ಕೆಲ್ಲ ಹೋಗ್ಲಿಕ್ಕಿದೆ. ಅದೇ, ಸರಿ. ನಾವು ಇನ್ನು ಗೈಸ್ ನಮ್ಮದು ಡ್ರೆಸ್ ಚೇಂಜ್ ಎಲ್ಲ ಆಯಿತು ಗೈಸ್. ಇನ್ನು ನಾವು ರಿಟರ್ನ್ ಹೊರಡ್ತಾ ಇದ್ದೀವಿ. ನಮ್ಮದು ಇವತ್ತಿದ್ದು ಲಾಗ್ ಎಂಡ್ ಮಾಡ್ತಾ ಇದ್ದೀವಿ ಗೈಸ್. ನೋಡಿ ಗಾಯ್ಸ್, ನೀವು ನೀರು ನೋಡಿ ಗೈಸ್, ಲಾಸ್ಟ್ ವ್ಯೂ ಒಂದು ತೋರಿಸ್ತೀವಿ ಹೋಗಿ ನೋಡಿ. ಫೈನಲಲ್ಲಿ ನಾವು ನಿಮಗೆ ವ್ಯೂ ಪಾಯಿಂಟ್ ಮಾತ್ರ ಕಡಿಮೆ ಮಾಡಲ್ಲ. ನಮ್ಮ ಚಾನಲಲ್ಲಿ ನಿಮಗೆ ಏನಾದರೂ ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹೊಡ್ಕೊಳ್ಳಿ.